ಪರಿತ್ರಾಣಾಯ ಸಾಧೂನಾಂ. ಯಾರು ತಮ್ಮೆಲ್ಲ ಕರ್ಮವನ್ನ ಭಗವಂತನ ಆರಾಧನಾ ರೂಪವಾಗಿ ಮಾಡ್ತಾ ಇರ್ತಾರೆ, ಯಾರು ಭಗವಂತನನ್ನ ನಂಬಿದ್ದಾರೆ, ಯಾರು ಭಗವಂತನಲ್ಲಿ ಅನನ್ಯವಾಗಿ ಶರಣು ಬಂದಿದ್ದಾರೆ, ನಿನ್ನ ಹೊರೆತು ಪೊರೆಬವರ ನಾನರಿಯೇ ಹರಿಯೇ ಅಂತಂದಿದ್ದಾರೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಅವನ ಕಾಲಿಗೆ ಬಿದ್ದಿದ್ದಾರೆ, ಅವರ ತ್ರಾಣ, ಅವರ ರಕ್ಷಣೆಗೋಸ್ಕರವಾಗಿ. ಯಾರ ರಕ್ಷಣೆ? ಸಾಧೂನಾಂ ಪರಿತ್ರಾಣಾಯ. ಇಲ್ಲಿ ನೋಡ್ರಿ ಒಂದ್ ಕತೆ ಏನ್ ಗೊತ್ತಾ, ಅವ ಯಾವ ಜಾತಿ ಹೆಸರು ಹೇಳಿಲ್ಲ, ಇಂಥವ್ರ ಕೈ ಹಿಡಿತೀನಿ ಇಂಥವ್ರನ್ನ ಯಾವ್ದಾರ ಜಾತಿ ಹೇಳಿದಾನ? ದೇವ್ರ ಕೈ ಹಿಡಿಬೇಕಾದ್ರೆ ಎಲ್ಲ ಪ್ರಾಣಿಗಳಿಗೆ ಕೈ ಹಿಡಿತಾನೆ, ಮನುಷ್ಯರನ್ನು ಬಿಟ್ಬಿಡಿ. ಆನೆ ಯಾವ ಜಾತಿ ರೀ? ಗಜೇಂದ್ರ ಕೂಗುದ್ನಲ್ಲ, ನಾರಾಯಣ ಅಖಿಲ ಗುರೋ ಅಂತ ಕೂಗಿದಾಗ ಮಡದಿಗೆ ಹೇಳದೆ ಬಂದೆ ಗರುಡ ಗಮನ ಗೋಪಾಲ ವಿಠಲ. ಓಡೋಡಿ ಬಂದು ಆ ಭಗವಂತ ಗಜೇಂದ್ರನನ್ನ ಉದ್ಧಾರ ಮಾಡಿದ್ನಲ್ಲ. ಶಬರಿ ಕೂಗಿದಾಗ ಬಂದಲ್ಲ, ದ್ರೌಪದಿ ಕೂಗಿದಾಗ ಬಂದಲ್ಲ, ಋಷಿ ಪತ್ನಿಯರು ಕೂಗಿದಾಗ ಭಗವಂತ ಅನುಗ್ರಹ ಮಾಡಿದ್ನಲ್ಲ, ಅಬಲೆಯರಾದ ಹೆಣ್ಣು ಮಕ್ಕಳು ಕೈ ಜೋಡಿಸಿ ಭಗವಂತನನ್ನ ಕೈ ಮುಗಿದಾಗ ಬಂದಲ್ಲ. ಪರಿತ್ರಾಣಾಯ ಸಾಧೂನಾಂ. 16,100 ಜನ ಜೈಲ್ಗೆ ಹಾಕಿ ಹೆಣ್ಣು ಮಕ್ಕಳನ್ನ ಅವ್ರನ್ನೆಲ್ಲರನ್ನೂ ಕೂಡ ವಶಪಡಿಸಿಕೊಳ್ಬೇಕು. ನರಕಾಸುರ ಇದ್ದಾಗ ಅವರಿಗೆಲ್ಲ ಕೈ ಹಿಡಿದು ಮಾಂಗಲ್ಯ ಧಾರಣೆ ಮಾಡಿ ಉದ್ಧಾರ ಮಾಡಿದ್ನಲ್ಲ ಮಹಾಪ್ರಭು ಶ್ರೀಕೃಷ್ಣ. ಪರಿತ್ರಾಣಾಯ ಸಾಧೂನಾಂ. ಇದೇ ಒಂದು ದೊಡ್ಡ ಕೆಲಸ. ಭೂಮಿ ಮೇಲೆ ಬರ್ಬೇಕಾದ್ರೆ ಇದೇ ಅವನ ಕೆಲಸ, ಮತ್ತೆ ಯಾವ ಕೆಲಸ ಇಲ್ಲ ರೀ. ನಮಗೂ 100 ಕೆಲಸ, ದೇವರಿಗೊಂದೇ ಕೆಲಸ.